ದೇಶ ಎಲ್ಲೆಲ್ಲೋ ಏನೇನೋ ಆಗ್ತಾ ಇದ್ರೆ ಹಲವು ರೀತಿಯಾದಂಥ ಪರಿಸ್ಥಿತಿಗಳು ಎದುರಿಸ್ತಾ ಇದ್ರೆ ನಮ್ಮಲ್ಲಿ ಮಾತ್ರ 135 140 ಸೀಟ್ಗಳನ್ನು ಪಡ್ಕೊಂಡಿರುವಂಥ ಸರ್ಕಾರ ಕುರ್ಚಿಗೋಸ್ಕರ ಕಿತ್ತಾಡುವಂಥ ಪರಿಸ್ಥಿತಿ ಆಗಿದೆ. ನಾನಾಗಬೇಕು ಅಂತ ಕೆಲವರಿದ್ದಾರೆ. ಆದರೆ ಗೆದ್ದಂಥ ಸಂದರ್ಭದಲ್ಲಿ ಮಾತುಕತೆಯ ಮೂಲಕ ಆಗಿದೆ ಅಂತ ಹೇಳುವಂತಹ ಲೆಕ್ಕಾಚಾರಗಳಲ್ಲಿ ಈಗ ನವೆಂಬರ್ ಕ್ರಾಂತಿ ಶುರು ಆಗ್ತಾ ಇದೆ. ಕ್ರಾಂತಿಯಾಗುತ್ತೋ ಅಥವಾ ವಾಂತಿ ಆಗುತ್ತೋ ಗೊತ್ತಿಲ್ಲ. ಜನಕ್ಕೆ ಮಾತ್ರ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇವ್ರ ವಿಚಾರದಲ್ಲಿ. ಯಾಕಂದರೆ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಮುಗಿದೋಯ್ತು ನಮ್ಮ ಕತೆ ಅಂತ ಇದ್ದಂಥ ಈ ಸರ್ಕಾರ ಈಗ ಬರೀ ಕುರ್ಚಿ, ಡಿನ್ನರ್ ಮೀಟಿಂಗು, ಅದು ಇದು ಕತೆಗಳನ್ನು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಹಾಗಾಗಿ ಕ್ರಾಂತಿ ನವೆಂಬರ್ 1 ಇಡೀ ತಿಂಗಳು ಕ್ರಾಂತಿನೇನ ಈಗ ವಾಕರಿಕೆ ಬರುತ್ತೆ ಜನಕ್ಕೆ ಈ ರೀತಿಯಾಗಿದ್ದರೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಶಾಂತಿನ ಕ್ರಾಂತಿನ ಹೊಸ ರಾಜಕೀಯ ಬೆಳವಣಿಗೆಗೆ ನವೆಂಬರ್ ಸಾಕ್ಷಿಯಾಗುತ್ತಾ? ಮತ್ತೆ ಒಪ್ಪಂದದ ಬಗ್ಗೆ ಡಿಕೆ ಮಾತನಾಡಿದ್ಯಾಕೆ? ಇಂದು ನವೆಂಬರ್ 1, ಇನ್ನು 30 ದಿನದ ಆಟ ಬಾಕಿ ಇದೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ತಿಂಗಳು ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಾ ಎಂಬ ಕೌತುಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ನವೆಂಬರ್ 21ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಕಳೆಯುತ್ತೆ. ಇದಕ್ಕೂ ಮೊದಲೇ ಅಂದರೆ ನವೆಂಬರ್ 15ಕ್ಕೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದರ ಬೆನ್ನಲ್ಲೇ 30 ದಿನಗಳಲ್ಲಿ ರಾಜ್ಯ ರಾಜಕೀಯದ ಚಿತ್ರಣವೇ ಬದಲಾಗುವ ಸಾಧ್ಯತೆ ಇದೆ ಅನ್ನುವ ಲೆಕ್ಕಾಚಾರ ಜೋರಾಗಿದೆ. ಇಷ್ಟೆಲ್ಲ ರಾಜಕೀಯ ಜಟಾಪಟಿ ಇದ್ರು ಅತ್ಯಾಪ್ತರ ಮುಂದೆ ಸಿಎಂ ಸಿದ್ದರಾಮಯ್ಯ ಮನಸ್ಸು ಬಿಚ್ಚಿ ಮಾತನಾಡ್ತಿಲ್ಲ. ಸಿಎಂ ಸೈಲೆಂಟ್ ಗೇಮ್ ಲೆಕ್ಕಾಚಾರ ಅರ್ಥವಾಗದೆ ಸಿಎಂ ಆಪ್ತ ವಲಯಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ. ಶಾಂತಿನ ಕ್ರಾಂತಿನ ಎಂಬ ಗೊಂದಲ ಸೃಷ್ಟಿಸಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿ ಬಗ್ಗೆ ಡಿಕೆಶಿ ಮತ್ತೆ ಮಾತು, ಏನು ಮಾತಾಗಿದೆಯೋ ಅದರಂತೆ ನಡೆದುಕೊಳ್ತೇವೆ. ಯಾರೋ ಒಂದಿಬ್ಬರ ಹೇಳಿಕೆಗೆ ಕಿಮ್ಮತ್ತು ಬೇಡ. ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಈ ಬಗ್ಗೆ ನಾವು ನೀವು ಮಾತನಾಡಿ ದಣಿಯೋದು ಬೇಡ. ಯಾರೋ ಒಂದಿಬ್ರು ನೀಡಿರೋ ಹೇಳಿಕೆಗೆ ಕಿಮ್ಮತ್ತು ಕೊಡೋ ಅಗತ್ಯತೆ ಇಲ್ಲ ಅಂಥೇಳಿ ಡಿಕೆಶಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಒಮ್ಮತದಲ್ಲಿ ಇದ್ದೀರಾ ಸರ್? ಪಕ್ಷದ ಒಮ್ಮತ ಏನು? ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತಪ್ಪಿದ್ವಿ. ಯಾವ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ. ಸಿಎಂ ಸ್ಥಾನ ನಮ್ಮ ಕೈಯಲ್ಲಿಲ್ಲ, ಪರಮೇಶ್ವರ್. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಸಚಿವರು. ಇನ್ನು ಇದೇ ವಿಚಾರವಾಗಿ ಸಚಿವಾದ್ವಯರು ರಿಯಾಕ್ಟ್ ಮಾಡಿದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಸಿಎಂ ಸ್ಥಾನ ಎಲ್ಲ ನಮ್ಮ ಕೈಯಲ್ಲಿಲ್ಲ, ಹೈಕಮಾಂಡಿಗೆ ಬಿಟ್ಟಿದ್ದು. ನವೆಂಬರ್ ಕ್ರಾಂತಿ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಮೈಸೂರಿನಲ್ಲಿ ಎಚ್ ಸಿ ಮಹದೇವಪ್ಪ ಮಾತನಾಡಿ, ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ, ಯಾವಾಗ ಏನು ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರ್ತಾರೆ ಅಂದ್ರು. ಇತ್ತ ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಮಾತನಾಡಿ, ಎಲ್ಲವೂ ಕೂಡ ಆರಾಮಾಗಿದೆ, ಶಾಂತಿಯಿಂದಿದೆ, ಯಾರನ್ನೂ ಕೂಡ ಸಿಎಂ ಮಾಡುವ ಶಕ್ತಿ ನನಗಿಲ್ಲ ಅಂತ ಹೇಳಿದ್ರು. ಅತ್ತ ಸಚಿವ ವೆಂಕಟೇಶ್ ಪ್ರತಿಕ್ರಿಯಿಸಿ, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು, ಡಿಕೆಶಿ ಅವರು ಇಬ್ಬರೂ ಕೂಡ ಅನಿವಾರ್ಯ. ನವೆಂಬರ್ ಕ್ರಾಂತಿ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಜನಸಾಮಾನ್ಯರಿಗೆ ಸಹಾಯ ಮಾಡುವ ಮೂಲಕ ನಮ್ಮ ಸರ್ಕಾರ ಸಾಕಷ್ಟು ಕ್ರಾಂತಿ ಮಾಡಿದೆ ಅಂತ ಹೇಳಿ ಕೆಜೆ ಜಾರ್ಜ್ ಹೇಳಿದ್ದಾರೆ. ಅದೆಲ್ಲ ನಮ್ಮ ಕೈನಲ್ಲಿ ಏನಿದೆ ರೀ, ನಾನು ಹೆಂಗೆ ಅದಕ್ಕೆ ಹೇಳಿಕೆ ಕೊಡಲಿ? ಅದು ಗೊತ್ತಿಲ್ಲ ನನಗೆ. ನವೆಂಬರ್ ಕ್ರಾಂತಿ ಅವೆಲ್ಲ ನಮಗೇನು ಗೊತ್ತಾಗಲ್ಲ. ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಇದ್ದಾರೆ, ಅವರು ಮುಂದುವರೆದಿದ್ದಾರೆ. ಅದ್ರ ಹೊರತುಪಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಸಿದ್ದರಾಮಯ್ಯನವರು ಅನಿವಾರ್ಯ, ಡಿ ಕೆ ಶಿವಕುಮಾರು ಅನಿವಾರ್ಯ, ನಮಗೆಲ್ಲ ದೊಡ್ಡ ಮಂತ್ರಿಗಳು ಎಲ್ಲ ಎಲ್ಲರೂ ಅನಿವಾರ್ಯ. ಕ್ರಾಂತಿ ಗೊತ್ತಿಲ್ಲ. ಯಾವುದು ನವೆಂಬರ್ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಯಾರನ್ನೂ ಸಿಎಂ ಮಾಡೋ ಶಕ್ತಿ ನನಗಂತೂ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಒಟ್ಟಾರೆ ನವೆಂಬರ್ ಶುರುವಾಗ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಯಾವೆಲ್ಲ ಬೆಳವಣಿಗೆ ಆಗುತ್ತೆ, ಹೊಸ ಟ್ವಿಸ್ಟ್ಗಳು ಶುರುವಾಗಲಿದೆಯಾ ಎಂಬಂತಹ ಮಾತುಗಳು ಕೈಪಾಳ್ಯದಲ್ಲಿ ಬಿರುಸು ಪಡೆದುಕೊಂಡಿದೆ. ಸೈಲೆಂಟ್ ಆಗಿರುವ ಸಿಎಂ ಹೈಕಮಾಂಡ್ ಭೇಟಿ ಬಳಿಕ ಹೊಸ ದಾಳವನ್ನ ಉರುಳಿಸ್ತಾರಾ? ಕ್ರಾಂತಿ ಆಗಿದ್ದೇ ಆದ್ರೆ ಅದಕ್ಕೆ ಸೂಕ್ತ ಮದ್ದನ್ನು ಅರಿತಾರಾ? ಎಲ್ಲವನ್ನೂ ಕೂಡ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.